ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತ ಒಂದು ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದು 1 ಪಾಟ್ ರಸಂ ರೈಸ್. ಸೌತ್ ಇಂಡಿಯಾದ ಮನೆಯಲ್ಲೂ ರಸಂ ಅಂತನ್ನೋದು ಪ್ರತಿ ಮನೆಯಲ್ಲೂ ಮಾಡ್ತೀವಿ. ಆದರೆ ಇವತ್ತು ನಾನು ಮಾಡ್ತಿರೋದು 1 ಪಾಟ್ ರಸಂ ರೈಸ್. ಅನ್ನ ಬೇರೆ ರಸಂ ಬೇರೆ ಮಾಡ್ಕೊಂಡು ಕೆಲವು ಸತಿ ರಸಂ ಉಳ್ದೋಗುತ್ತೆ. ಆದರೆ ಈ ರೀತಿ ಮಾಡುವಂತ 1 ಪಾಟ್ ರಸಂ ರೈಸ್ ಖಂಡಿತ ಉಳಿಯೋದೇ ಇಲ್ಲ, ಮಾಡಿದ ಕೂಡಲೇ ಖಾಲಿ ಆಗುತ್ತೆ. ರಸಂ ರೈಸ್ ಮಾಡೋದಕ್ಕೆ 1 ಕಪ್ ಅಷ್ಟು ಅಕ್ಕಿ, 1/4 ಕಪ್ ಅಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನಿಬೇಕು. 10 ನಿಮಿಷದ ನಂತರ ನಾನು ಇಲ್ಲಿ ಕುಕ್ಕರಲ್ಲಿ 1 ಪಾಟ್ ರೈಸ್ ಮಾಡೋದಕ್ಕೋಸ್ಕರನೇ ಒಗ್ಗರಣೆ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ನಾನು ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಅದರ ನಂತರ ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಉಪಯೋಗಿಸಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಒಂದು ಮನೆ ಮದ್ದಿನ ರೀತಿ ಕೆಲಸ ಮಾಡುತ್ತೆ. ಅದು ಅರಿಶಿನ ಇರಲಿ, ಹಿಂಗಿರಲಿ ಅಥವಾ ಜೀರಿಗೆ, ಮೆಣಸು, ಇದೆಲ್ಲ ಕೂಡ ನಮಗೆ ಈಗ ಆಗುವಂಥ ಕೆಮ್ಮು, ಕಫ, ಶೀತ, ನೆಗಡಿ ಎಲ್ಲದಕ್ಕೂ ಕೂಡ ಒಂದು ಮನೆ ಮದ್ದಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದನ್ನು ನಾವು ರೆಸಿಪಿ ಮೂಲಕ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತ ಇದು ಯಾವುದೋ ಆಗದಲ್ಲೇ ಇರೋ ರೀತಿಯಲ್ಲಿ ಮಳೆಗಾಲದಲ್ಲಿ ಎಚ್ಚರ ವಹಿಸ್ಬೋದು. ಈ ಒಗ್ಗರಣೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ತೊಳೆದಿಟ್ಕೊಂಡಿರೋಂಥ ಹಾಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಬೇಳೆ ಹಾಕಿದ್ದೀನಿ. 1 ಪಾಟ್ ರಸಂ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಉಪಯೋಗಿಸ್ತಿರೋದು ನಮ್ಮ ಹೋಮ್ ಮೇಡ್ ರಸಂ ಪ್ರೀಮಿಕ್ಸ್ ಪೌಡರ್. ಇದರಲ್ಲಿ ನಾವು ಎಲ್ಲನೂ ಹಾಕಿರ್ತೀವಿ. ಮಸಾಲೆಯಿಂದ ಹಿಡಿದು, ಬೇಳೆಯಿಂದ ಹಿಡಿದು, ಹುಣಸೆ ಹಣ್ಣಿಂದ ಹಿಡಿದು ಪ್ರತಿಯೊಂದು ಇರುತ್ತೆ. ಇನ್ಸ್ಟೆಂಟ್ ಆಗಿ 2 ನಿಮಿಷದಲ್ಲಿ ರಸಂ ನೀವು ಮಾಡ್ಕೋಬಹುದು. ಇದನ್ನ ತಗೊಂಡವ್ರು ಪ್ರತಿಯೊಬ್ಬರು ಒಳ್ಳೆ ರಿವ್ಯೂ ಶೇರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ. ಇದರಲ್ಲಿ ಹುಣಸೆ ಹಣ್ಣು ಕೂಡ ಹಾಕಿರೋದ್ರಿಂದ ಇಲ್ಲಿ ಹುಣಸೆ ಹಣ್ಣು ಕೂಡ ಬಳಸೋಂಥ ಅವಶ್ಯಕತೆ ಇಲ್ಲ. 2 ನಿಮಿಷದಲ್ಲಿ ರಸಂ ಹೇಗೆ ಅಂದ್ರೆ, ಈ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ನೀವು ಒಂದು ಒಗ್ಗರಣೆ ಮಾಡ್ಕೊಂಡ್ರೆ ಆಯ್ತು. 2 ನಿಮಿಷದಲ್ಲಿ ರಸಂ ರೆಡಿ ಆಗುತ್ತೆ. ಇದೇ ಪ್ರೀಮಿಕ್ಸ್ ಪೌಡರ್ನ ಬಳಸ್ಕೊಂಡು ನಾನು ಇವತ್ತು 1 ಪಾಟ್ ರಸಂ ರೈಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ರಸಂ ಪ್ರೀಮಿಕ್ಸ್ ಪೌಡರ್ ಹಾಕೊಂಡು ನಂತರ ಉಪ್ಪು ಹಾಗೆ ನೀರು ಇದೆಲ್ಲ ನಮ್ಗೆ ಎಷ್ಟು ಬೇಕು ಅಂತ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ. ಎಷ್ಟು ಅಕ್ಕಿ ಬೇಳೆ ನೀವು ತಗೊಂಡಿದ್ರೆ ಅದಕ್ಕೆ 4 ಪಟ್ಟಷ್ಟು ನೀರು ಹಾಕೊಂಡ್ರೆ ಇದು ತುಂಬಾ ಚೆನ್ನಾಗಿ ತೆಳ್ಳಿಗೆ ಚೆನ್ನಾಗಿರುತ್ತೆ. ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಏನಾರ ಇದ್ರೆ ಕಮ್ಮಿ ಇದ್ರೆ ಇವಾಗ ಬೇಕಾದ್ರೆ ಹಾಕೋಬಹುದು. ನಾನು ಇದರಲ್ಲೇ ಹುಣಸೆ ಹಣ್ಣು ಹಾಕಿರೋದ್ರಿಂದ ಇಲ್ಲಿ ಹುಣಸೆ ಹಣ್ಣು ಹಾಕಿಲ್ಲ, 1 ಟೊಮೆಟೊ ಮಾತ್ರ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕುಟ್ಟಿ ಪುಡಿ ಮಾಡಿರುವಂತ ಕಾಳು ಮೆಣಸಿನ ಪುಡಿ ಹಾಕೊಳ್ಳೇಬೇಕು. ಹಾಕೋದ್ರಿಂದಲೇ ಈ ರಸಂ ರೈಸ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ 3 ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಕೂಗಿಸಿರೋ ನಂತರ ನೋಡಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ರಸಂ ಪೌಡರ್ ಕೂಡ ಇದರಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಒಂದು ಒಳ್ಳೆ ಘಮ ಬರ್ತಿದೆ. ನಾವು ಹೇಗೆ ಅನ್ನ ಮಾಡ್ಕೊಂಡು ತೆಳ್ಳಿಗೆ ರಸಂ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಇರುತ್ತಲ್ಲ, ಅದೇ ಸೇಮ್ ರುಚಿ ಇರುತ್ತೆ. ಸೊ ರಸಂ ನೀವು ಸಪ್ರೇಟ್ ಮಾಡ್ಕೊಂಡು ಅನ್ನ ಸಪ್ರೇಟ್ ಮಾಡ್ಕೊಳ್ಳೋ ಬದಲಾಗಿ ಒಂದೇ ಪಾಟಲ್ಲೇ 2 ಒಟ್ಟಿಗೆ ಮಾಡ್ಕೊಂಡಾಗ ಇದು ರುಚಿನೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಾಕೊಂಡು ಹಾಗೆ ಸೈಡ್ ಡಿಶ್ ಅಲ್ಲಿ ಈ ರೀತಿ ಆಲೂ ಫ್ರೈ, ಆಲೂ ಚಿಪ್ಸ್ ಅಥವಾ ಉಪ್ಪಿನಕಾಯಿ ಜೊತೆಗೆ ತಿಂತಾ ಇದ್ರೆ ಏನ್ ಸಖತ್ತಾಗಿರುತ್ತೆ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಮನೆ ಮದ್ದಿನ ರೀತಿಯಲ್ಲಿ ಈ ರೀತಿ ನೀವು ಇದನ್ನ ಮಾಡ್ಕೊಂಡು ತಿಂದಾಗ ಬಾಯಿಗೂ ರುಚಿ, ಆರೋಗ್ಯಕ್ಕೂ ಹಿತ. ರಸಂ ಪೌಡರ್ನ ನೀವೇನಾದ್ರು ತರಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು 2 ನಿಮಿಷದಲ್ಲಿ ನೀವು ರಸಂ ಟ್ರೈ ಮಾಡಿ. ರಸಂ ತುಂಬಾ ಚೆನ್ನಾಗುತ್ತೆ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.